ಪ್ರಯಾಣ ಮಾಡುವಂತಹ ಒಂದು ಐತಿಹಾಸಿಕವಾದ ತೀರ್ಮಾನ ಕೂಡ ಇವತ್ತು ಈಗಾಗಲೇ ತೆಗೆದುಕೊಂಡಿದೆ. ಇದಲ್ಲದೆ ಯುವಕರಿಗೆ ಹಳ್ಳಿಗಳಲ್ಲಿ ಸಂಘವನ್ನ ಭಾರತ್ ಜೋಡೋ ಯುವ ಸಂಘ ಅಂತೇಳಿ ಸ್ಥಾಪನೆ ಮಾಡಿ ಯುವಕರು ನಾವು ಹೆಂಗೆ ಗಣಕೋತ್ಸವನ್ನ ನಾವು ಈ ತಾಲೂಕಲ್ಲಿ ಮಾಡ್ತಾ ಇದ್ದೇವೆ, ಆ ಭಾವನೆಯಲ್ಲಿ ಯುವಕರು ಕ್ರೀಡೆಯಲ್ಲಿ ಸಾಂಸ್ಕೃತಿಕವಾದ ಜಗತ್ತಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಸಂಘವನ್ನ ಸ್ಥಾಪನೆ ಮಾಡಿಸಿ ಆ ಕಲೆಯ ಸಂಸ್ಕೃತಿ ಮತ್ತು ಕ್ರೀಡೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅದು ಕೂಡ ಈ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಇಂತಹ ಹತ್ತಾರು ಕಾರ್ಯಕ್ರಮಗಳನ್ನ ಇವತ್ತು ನೆರವೇರಿಸಿದ್ದೇನೆ. ಇವತ್ತು ತಮ್ಮ ಕೊಟ್ಟಂತ ಶಕ್ತಿ ಇದೆಯಲ್ಲ, ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ನಿಮಗೆ ನಾನು ಋಣವನ್ನ ತೀರಿಸಬೇಕು. ಇದು ನಿಮ್ಮ ಅಧಿಕಾರ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಈ ಬಳಿ ಹೋಗಿಲ್ಲಾಗ್ಲಿ, ಕನಕಪುರ ಕ್ಷೇತ್ರದಲ್ಲಾಗ್ಲಿ ನನ್ನ ಅಧಿಕಾರ ಏನಿದ್ರು ಬೋರನ್ನ ಏನಿದೆ ನಮ್ಮ ಗಪ್ಪಾಡಿ ಆದ್ಮೇಲೆ ಅಲ್ಲಿ ನೀಚಿಗೆ ನಾನು ಯಾವುದು ದೊಡ್ಡ ಅಧಿಕಾರ ಅಂತ ಹೇಳಿ ನಾನು ಅಪೇಕ್ಷೆ ಪಡುವುದಿಲ್ಲ. ನಾನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ರೂ ಕೂಡ ನಿಮ್ಮ ಸೇವಕನಾಗಿ ನಾನು ಇದ್ದೇನೆ ಹೊರತು ನಿಮ್ಮ ಸೇವಕನಾಗಿ ಸೇವೆಯನ್ನ ಮಾಡ್ತೀನಿ ಹೊರತು ನನ್ನನ್ನ ನಾವು ಮುಖ್ಯಮಂತ್ರಿ ಅನ್ನೋ ಭಾವನೆ ಬೇಡ. ಆದ್ರೆ ಈ ಪೊಲೀಸರು ಅವ್ರದೇ ಆದಂತಹ ರಕ್ಷಣೆ ವಿಧಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಎಲ್ಲರೂ ಭೇಟಿ ಮಾಡೋಕ್ಕಾಗುದಿಲ್ಲ. ಅದಕ್ಕೋಸ್ಕರ ಬೆಂಗಳೂರು ರಾಜ್ಯದಲ್ಲಿ ಒತ್ತಡ ಇದೆ. ಈಗ ಡೆಪ್ಯೂಟಿ ಸಿಎಂ ಆದ್ಮೇಲೂ ಕೂಡ ತಾವೆಲ್ಲ ನನ್ನ ಪರಿಸ್ಥಿತಿಯನ್ನ ಗಮನಿಸಿದ್ದೀರಿ. ಆದ್ರಿಂದ ನಾನೇ ನಿಮ್ಮನ್ನು ಬಂದು ಭೇಟಿ ಮಾಡಬೇಕು, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನನ್ನ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ನಿಮ್ಗೆಲ್ಲ ಕೂಡ ಅಲ್ಲಿ ಬಂದು ನನಗೆ ಊರರ್ ಹಾಕೋದು ಮತ್ತೊಂದು ಮಾಡೋದು ಎಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾನೇ ಇಲ್ಲಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಮುಂದಿನ ದಿನದಲ್ಲಿ ಏನೇನು ಕೆಲಸ ಆಗ್ಬೇಕಾದ್ರೂ ಕೂಡ ನಾನು ಕನಕಪುರದಲ್ಲಿ ಒಂದು ಪ್ರತ್ಯೇಕವಾದಂತಹ ಕಚೇರಿನ ಮಾಡ್ತಿರ್ತೀನಿ. ಆ ಅರ್ಜಿನ ನೀವು ಅಲ್ಲಿ ತಂದುಕೊಡಿ. ಅಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ನನಗೆ ಕಳ್ತದೆ. ನಾನು ಸುರೇಶ್ ಅವರು ಕೂತ್ಕೊಂಡು ನಿಮ್ಗೆ ಏನ್ ಆಗ್ಬೇಕು ಅನ್ನೋದನ್ನ ನಾನು ತೀರ್ಮಾನವನ್ನು ನಾನು ಮಾಡ್ತೀನಿ. ಖುದ್ದಾಗಿ ನಾವು ಚಿಂತೆ ಮಾಡಬೇಡ. ಇಡೀ ಕ್ಷೇತ್ರವನ್ನ ನಾವು ಈಗಾಗಲೇ ಮಾದರಿ ಕ್ಷೇತ್ರ ಆಗಿ ಮಾಡಿದ್ದೇವೆ. ಸೂರು ಇಲ್ಲವರಿಗೆ ಸೂರು ಗಗನವನ್ನು ಸಾಕೊಂಡಿದ್ವಿ. ಈಗ ಇಡೀ ತಾಲೂಕಿನಲ್ಲಿ ಕಾವೇರಿ ನೀರನ್ನ ಕೊಡೋದಕ್ಕೆ ಈಗಾಗಲೇ ಪೈಪ್ಗಳೆಲ್ಲ ಬಂದು ಬಿದ್ದಿದೆ. ಅದು ಕೂಡ ಈಗಾಗಲೇ ಸಂಗಮದಿಂದ ನೀರನ್ನ ಒದಗಿಸಿಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮತ್ತು ಈಗಾಗಲೇ ಇಡೀ ನಮ್ಮ ತಾಲೂಕಿಗೆ ಒಂದು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜ್ 500, 600, 700 ಬೆಡ್ ಇರುವಂತಹ ಹಾಸ್ಪಿಟಲ್. ಯಾರು ಕೂಡ ಮುಂದಕ್ಕೆ ಬೆಂಗಳೂರು ಹೋಗಬಾರ್ದು, ಯಾರು ಹಣ ಖರ್ಚು ಮಾಡಬಾರ್ದು ಅಂತ ಹೇಳಿ ಸರ್ಕಾರಿ ಉಚಿತವಾದಂತಹ ಹಾಸ್ಪಿಟಲ್ ಅನ್ನ ನಿಮ್ಮ ಗುಡಿ ಗೇಟ್ ನಲ್ಲೇ ಒಂದು ಇಡೀ ರಾಜ್ಯದಲ್ಲಿ ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತಂದ್ರೆ ಅದು ಕನಕಪುರದಲ್ಲಿ ತೀರ್ಮಾನ ಮಾಡಿದ್ದೇನೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಕೆಲಸ ಈಗಾಗಲೇ ಟೆಂಡರ್ ಎಲ್ಲ ಕರೆದಿದ್ದೇನೆ. ಈಗಾಗಲೇ ಅದೆಲ್ಲ ಆಗ್ತಾ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಬಹಳ ವಿಚಾರವಿದೆ. ಅವತ್ತು ನಾನು ತುಣಿಗೆ ಬಂದಾಗ ನಾನು ಮಾತಾಡ್ತೇನೆ. ನೀವೆಲ್ಲ ನನಗೋಸ್ಕರ ಎಷ್ಟು ಇಡೀ ಬೆಳಗ್ಗೆ ಸಾಯಂಕಾಲ ಟಿವಿಯಲ್ಲಿ ಕೂತ್ಕೊಂಡು ಏನಾಗ್ತದೋ ಏನೋ ಎಂತ ಏನ್ ಗಲಾಟೆನೋ ಏನು ಅಂತ ಹೇಳಿ ಏನು ಯಾವುದೂ ಇಲ್ಲ. ಯಾಕೆಂದ್ರೆ ನನಗೆ ಶುದ್ಧ ಆಯಿತು ನನ್ನ ಭಾವನೆಗಳು. ನಾನು ಯಾವುದು ಕೂಡ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಸೇರಿ ದುಡಿದು ನನ್ನ ಜೊತೆ ಎಲ್ಲ ಶಾಸಕರು ಮುಖಂಡರು ಮಾಧ್ಯಮದವರೆಲ್ಲ ಸಹಕಾರ ಕೊಟ್ಟರು. ಇನ್ನು ಮುಂದಕ್ಕೂ ಕೂಡ ಇದು 2 ವರ್ಷದ ಮುಖ್ಯಮಂತ್ರಿ ಅಲ್ಲ, ನೆಕ್ಸ್ಟ್ 28ಕ್ಕೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಅದಕ್ಕೆ ನಾವೆಲ್ಲ ಸಜ್ಜಾಗಬೇಕು, ತೀರ್ಮಾನ ಮಾಡಬೇಕು. ಬಹಳ ಜನ ಲೀಡರ್ಗಳೆಲ್ಲ ಕೂಡ ಇಲ್ಲಿ ನಮ್ಮ ಚೇರ್ಮನ್ ಚಿನ್ನಪ್ಪ ಆದಿಯಾಗಿ ನಮ್ಮ ಲೀಡರ್ ಬಹಳ ಜನ ಇಲ್ಲಿದ್ದಾರೆ. ನಾನು ಎಲ್ಲರ ಹೆಸರು ತೆಗೆದುಕೊಂಡು ಹೋಗುದಿಲ್ಲ. ಬಹಳ ಮುಖಂಡರಿದ್ದೀನಿ. ನಮ್ಮ ಚಂದ್ರ ಎಲ್ಲ ಕಶ್ಮಾದಲ್ಲೆಲ್ಲ ಕೂಡ ಇದ್ದವರು ಎಲ್ಲ ಕೂಡ ಇದ್ದು ನಮಗೆ ಸಹಕಾರವಾಗಿ ಚೆನ್ನಾಗಿ ನಿಂತ್ಕೊಂಡಿರೋರು. ನೀವು ಕೂಡ ಎಲ್ಲ ಒಗ್ಗಟ್ಟಿನಿಂದ ಇರಬೇಕು. ಮುಂದೊಂದು ದಿನದಲ್ಲಿ ಇದು ನಿಮ್ಮ ದಿನ. ಬಹಳ ಸಂತೋಷದಿಂದ ಆಚರಣೆಯನ್ನು ನಾವು ಮಾಡಿ ನಿಮ್ಮ ಸೇವೆಗೆ ಮುಳುಪಾಗಿ ನಮ್ಮನ್ನ ಪಡಿಸ್ಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರೂ ಕೂಡ ನೀವು ನನಗೆ ಕೊಟ್ಟಂತ ಶಕ್ತಿಗೆ, ನನಗೆ ಕೊಟ್ಟಂತ ಆಶೀರ್ವಾದಕ್ಕೆ ನಿಮ್ಮ
ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ.